ಕೆನಡಾದ ಬ್ರಿಟಿಷ್ ಕೊಲಂಬಿಯಾ ಶಾಲೆಯೊಂದರಲ್ಲಿ ನಡೆದ ಶೂಟಿಂಗ್ನಲ್ಲಿ ಗುಂಡಿಟ್ಟವನು ಸೇರಿ ಒಟ್ಟು 10 ಜನರು ಸಾವನ್ನಪ್ಪಿದ ಘಟನೆ ನಡೆದಿದೆ. ಗುಂಡಿಟ್ಟವನು ಗಂಡಾಗಿರದೆ ಕಂದು ಕೂದಲಿನ ಹೆಣ್ಣು ಎಂಬುದು ಪೊಲೀಸರ ಮೊದಲ ವರದಿಯಾಗಿದೆ. ಶೂಟೌಟಿನ ಬಳಿಕ ಒಳಹೋದ ಪೊಲೀಸರಿಗೆ ಮೊದಲು 6 ಶವಗಳು ಕಂಡುಬಂದಿವೆ. ಆನಂತರ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸಿದಾಗ ಅದರಲ್ಲಿ 4 ಅದಾಗಲೇ ಉಸಿರು ನಿಲ್ಲಿಸಿದ್ರು ಎಂದು ವೈದ್ಯರು ಹೇಳಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ. ದಾಳಿಕೋರಳು ಕೂಡ ತನಗೆ ತಾನೇ ಗುಂಡಿಟ್ಟುಕೊಂಡು ಸಾವು ಕಂಡಿದ್ದಾಳೆ. ಒಟ್ಟು 25ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಗಿದೆ ಎಂದು ಆರ್ಸಿಎಂಪಿ ರಾಯಲ್ ಕೆನಡಿಯನ್ ಮೌಂಟೆಡ್ ಪೊಲೀಸರು ಮಾಧ್ಯಮದವರಿಗೆ ಮಾಹಿತಿ ನೀಡಿದ್ದಾರೆ. 2 ಶವಗಳು ಸ್ವಲ್ಪ ಆಚೆ ಬಿದ್ದಿದ್ದು ಒಳನುಗ್ಗಬೇಕಾದ್ರೆ ಕೊಲೆಗಾರ್ತಿ ಎದುರಾದ ಅವರಿಗೆ ಗುಂಡಿಟ್ಟು ಶಾಲೆಯೊಳಗೆ ನುಗ್ಗಿರಬೇಕು ಎನ್ನಲಾಗಿದೆ. ಬ್ರಿಟಿಷ್ ಕೊಲಂಬಿಯಾದ ಫೀಸ್ ಪ್ರದೇಶದ ಟಂಬ್ಲರ್ ರಿಡ್ಜ್ ಸೆಕೆಂಡರಿ ಶಾಲೆಯಲ್ಲಿ ಈ ದುರಂತ ನಡೆದಿದೆ. ಭಾರೀ ಗಾಯಗೊಂಡ 9 ಮಂದಿಯನ್ನ ವಿಮಾನದ ಮೂಲಕ ಒಟ್ಟಾವಾ ಆಸ್ಪತ್ರೆಗೆ ಸಾಗಿಸಿದ್ದಾಗಿ ಹೇಳಲಾಗಿದೆ. ಶೂಟರ್ ಮಹಿಳೆ ಎಂದರೂ ಆಕೆಯ ಮಾಹಿತಿ ನೀಡಿಲ್ಲ. ಪೊಲೀಸರು ಶೂಟರ್ಗಳ ಗುರುತು ಹುಡುಕಿದ್ದಾರೆ ಎಂದು ಆರ್ಸಿಎಂಪಿ ಮುಖ್ಯ ಸೂಪರಿಂಟೆಂಡೆಂಟ್ ಕೆನ್ ಫ್ಲಾಯ್ಡ್ ತಿಳಿಸಿದ್ದಾರೆ.